ನಮಸ್ತೆ ಅಪ್ಪ. ನಮಸ್ತೆ. ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ತಿಮ್ಮಪ್ಪ. ಅಪ್ಪ ಎಲ್ಲಿಂದ ಬರೋದು ನೀವು? ನಾವು ರಾಯಚೂರಿಂದ ದೇವನಗರದಿಂದ ಬರ್ತಾ ಇದ್ದೀವಿ. ಎಷ್ಟು ದಿನ ಆಯ್ತು? ಸುಮಾರು 3 ತಿಂಗಳಾಯ್ತು. 3 ತಿಂಗಳಿಂದ ಹೌದು. ಏನು ಪ್ರಾಬ್ಲಮ್ಗೋಸ್ಕರ ಬರುತ್ತೆ? ಫುಲ್ಲು ನಾವು ಡ್ರೈವಿಂಗ್ ಫೀಲ್ಡಲ್ಲಿದ್ದೀವಿ. ಬ್ಯಾಕ್ ಪೇನ್ಸ್, ಎಸಿಡಿಟಿ, ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದಿಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇದ್ದಿಲ್ಲ, ಕಣ್ಣುಗಳು ಇರ್ತಾ ಇದ್ದೀವಿ ಡ್ರೈವಿಂಗ್ ಫೀಲ್ಡಲ್ಲಿ. ಈ ಥರ ಫುಲ್ ಪ್ರಾಬ್ಲಮ್ಸ್ ಇದ್ದಾವೆ. ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ, ಎಲ್ಲ ಕಡೆ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಭಾಳ ನಮಗೆ ಫುಲ್ಲು ಇದಾಗಿಬಿಟ್ಟಿದೆ. ಆದರೆ ಊಟ ಕಡಿಮೆ, ಡೈಜೆಷನ್ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಫ್ಯಾಟ್ನೆಸ್ ಕೂಡ ಜಾಸ್ತಿ ಇದೆ, ಅದನ್ನು ಕಡಿಮೆ ಆಗಿದೆ, ಬ್ಯಾಕ್ ಪೇನ್ಸು ಕಡಿಮೆ ಆಗಿದೆ. ಇಲ್ಲಿ ಬಂದಮೇಲೆ ಈ ಕ್ಯೂರ್ಲೇಕ್ ಬಂದಮೇಲೆ ಭಾಳ ತೊಂದರೆಗಳನ್ನು ಕಡಿಮೆ ಆಗಿದೆ. ಇದರಿಂದ ನನಗೆ ಭಾಳ ಲೈಫ್ ಲಾಂಗು ಇದನ್ನು ತೊಗೋಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಈ ಲೈಫ್ ಲಾಂಗು ಈ ಥೆರಪಿಯನ್ನು ತೊಗೋಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ಅಪ್ಪ ಎಷ್ಟು ಮೆಡಿಸಿನ್ ತೊಗೊತೀವಿ ಡೈಲಿ ಆ್ಯಸಿಡಿಟಿ ಪ್ರಾಬ್ಲಮ್ಗೆ ಬೆಳಿಗ್ಗೆ 2, ರಾತ್ರಿ 2 ತೊಗೊತಾ ಇದ್ದೆ. ಖಾರ ಉಪ್ಪು ಕಡಿಮೆ ತಿನ್ನಂತ ಡಾಕ್ಟರ್ ಸಾಹೇಬ್ ಹೇಳ್ತಾ ಇದ್ದರು. ಮೆಡಿಸಿನ್ ತೊಗೊಂಡಾಗ ಕಡಿಮೆ ಆಗ್ತಿತ್ತು, ಮೆಡಿಸಿನ್ ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು. ಈ ಥರ ಪ್ರಾಬ್ಲಮ್ ಅಂದರೆ ಮೆಡಿಸಿನ್ ತೊಗೊಂಡಾಗ ಅಷ್ಟೇ ಕಡಿಮೆ ಆಗ್ತಿತ್ತು. ಅಪ್ಪ ನೀವು ಕ್ಯೂರ್ಲೆ ಫೀವರ್ 3 ತಿಂಗಳು ಆಯಿತು ಅಂತ. ಹೌದು. ಸೊ ನಿಮ್ಗೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗಿದೆ? ನನಗೆ ಒಂದು ಮಂತಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ. ಮಂತಲ್ಲಿ ಏನಾಗಿದೆ ಅಂದರೆ ಎಸಿಡಿಟಿ ಪ್ರಾಬ್ಲಮ್. ಒಂದು ಕಡೆ ನಾವು ಎಗ್ ರೈಸು, ಸ್ವಲ್ಪ ಮಸಾಲ ರೈಸ್ ಆ ಥರ ಅವಾಗ ತಿಂದರೆ ಹೊಟ್ಟೆ ಉರ್ತಿತ್ತು. ಅಂಥರ ಊಟ ಮಾಡಿದ್ರು ಕೂಡ ಇವಾಗ ಏನು ಆಗ್ತಾಯಿದೆ. ಬೇರೆ ಯಾವ ಪ್ರತಿಯೊಂದು ಊಟ ಮಾಡಿದ್ರು ಕೂಡ ನಮ್ಗೆ ಎಸಿಡಿಟಿ ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದೆ, ಡೈಜೆಷನ್ ಕೂಡ ಚೆನ್ನಾಗಿದೆ, ಡೈಜೆಷನ್ ಚೆನ್ನಾಗಿ ಆಗ್ತಾಯಿದೆ. ಸೊ ಒಂದು 10 ದಿನದಿಂದ 15 ದಿನದಿಂದ ಬರ್ತಿರ್ತಾರಲ್ಲ ಅಂತ ಅಪ್ಪ ಅಮ್ಮ ಬಂದ್ಬಿಟ್ಟು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕ್ಯೂರ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಏನಾಗ್ತದೆ? ಅವರು ಒಂದೇ ವಿಷಯ ಏನಪ್ಪ ಕಂಟಿನ್ಯೂ ರೆಗ್ಯುಲರ್ ಬಂದರೆ ಕಡಿಮೆ ಆಗ್ತದೆ ಅಂತ. ನಾನು 15 ದಿವಸದಲ್ಲಿ ರಿಸಲ್ಟ್ ಬರ್ತದೆ ಅಂತ ನಾನು 100% ಹೇಳ್ತಾ ಇದ್ದೇನೆ. ಕಂಟಿನ್ಯೂ ತೊಗೋಬೇಕು. ಅವರು ರೆಗ್ಯುಲರ್ ಆಗಿ ತೊಗೊಂಡ್ರೆ ರಿಸಲ್ಟ್ ಬರ್ತಾ ಇದೆ. ಒಂದು ದಿವಸ ಬಿಟ್ಟು ಒಂದು ದಿವಸ ತೊಗೊಂಡ್ರೆ ಮಾತ್ರ ರಿಸಲ್ಟ್ ಬರಲ್ಲ. 15 ಡೇಸಲ್ಲಿ ರಿಸಲ್ಟ್ ಕೂಡ ಬರ್ತಾ ಇದೆ, ಸ್ವಲ್ಪ ಕಡಿಮೆ. ಸೊ ಖುಷಿ ಆಗ್ತಿದೆಯಪ್ಪ ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕಮ್ಮಿ ಆಗಿದೆ ಅಲ್ಲ? ಖುಷಿ ಆಗ್ತದೆ ಮೇಡಮ್. ಫುಲ್ಲು ನಮಗೆ ಲೈಫ್ ಲಾಂಗ್ ಇದು ತೊಗೋಬೇಕಂತಲೇ ಆಸೆ ಇದೆ. ತೊಗೊಳ್ತೀವಿ ಮೇಡಮ್, 100% 100% ತೊಗೊಂಡು